ಕ್ರಿಸ್ಮಸ್ ಅಂತ ಬಂದಾಗ ನಮಗೆ ಮೊದಲು ನೆನಪಾಗೋದೆ ಪ್ಲಮ್ ಕೇಕ್. ವಿದೌಟ್ ಪ್ಲಮ್ ಕೇಕ್ ಕ್ರಿಸ್ಮಸ್ ಇಸ್ ಇನ್ಕಂಪ್ಲೀಟ್ ಅಂತಲೇ ಹೇಳ್ಬೋದು. ಸೊ ಇವತ್ತು ನಾನು ಮನೆಯಲ್ಲೇ ತುಂಬ ಈಸಿಯಾಗಿ ಮನೆಯಲ್ಲಿರೋ ಇಂಗ್ರೀಡಿಯೆಂಟನ್ನೇ ಯೂಸ್ ಮಾಡಿಕೊಂಡು ಪ್ಲಮ್ ಕೇಕನ್ನು ಮಾಡ್ತಾ ಇದ್ದೇನೆ. ಇದರಲ್ಲಿ ನಾನು ಯಾವುದೇ ರೀತಿಯಾದ ಆಲ್ಕೋಹಾಲ್ ಯೂಸ್ ಮಾಡಲಿಲ್ಲ, ಎಗ್ ಸಹ ಯೂಸ್ ಮಾಡಲಿಲ್ಲ. ತುಂಬ ಈಸಿಯಾಗಿ ತುಂಬ ಟೇಸ್ಟಿಯಾಗಿ ಪ್ಲಮ್ ಕೇಕನ್ನು ಆರಾಮಾಗಿ ಮಾಡ್ಕೊಳ್ಬೋದು. ನೋಡೋಣ ಬನ್ನಿ. ಹಾಯ್ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂಬಿಕಾಸ್ ರೆಸಿಪಿ ಗಾರ್ಡನ್. ಇವತ್ತು ನಾನು ನನ್ನ ರೆಸಿಪಿ ಗಾರ್ಡನಲ್ಲಿ ಮಾಡಿರುವಂಥ ಪ್ಲಮ್ ಕೇಕನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಸೊ ನಾನು ಪ್ಲಮ್ ಕೇಕ್ ಮಾಡಲಿಕ್ಕೆ ಆರೆಂಜಸ್ ತಗೊಂಡಿದ್ದೇನೆ. ಇದು ಫ್ರೆಶ್ ಆರೆಂಜ್ ಜ್ಯೂಸನ್ನು ನಾನು ತಗೊಳ್ತಾ ಇದ್ದೇನೆ. ಡ್ರೈ ಫ್ರೂಟ್ಸ್ ಆ್ಯಂಡ್ ನಟ್ಸನ್ನು ಸೋಕ್ ಮಾಡಲಿಕ್ಕೆ ಕೆಲವರು ರಮ್ ಯೂಸ್ ಮಾಡ್ತಾರೆ, ಇಲ್ಲಾಂದರೆ ಕೆಲವರು ಕ್ಯಾನ್ಡ್ ಆರೆಂಜ್ ಜ್ಯೂಸನ್ನು ಯೂಸ್ ಮಾಡ್ತಾರೆ. ಬಟ್ ಫ್ರೆಶ್ ಜ್ಯೂಸ್ ಆಲ್ವೇಸ್ ಬೆಸ್ಟ್ ಅಲ್ವಾ? ಹಾಗೆ ಸೊ ಇದರಲ್ಲಿರುವಂತಹ ಸೀಡ್ಸ್ ಎಲ್ಲ ನಾನು ತಗೊಂಡು ಆದಮೇಲೆ ಬರೀ ಪ್ಯೂರಿ ಬರುತ್ತಲ್ಲ, ಆರೆಂಜ್ ಪ್ಯೂರಿಯನ್ನು ತಗೊಂಡಿದ್ದೇನೆ. ಇದಕ್ಕೆ ಸ್ವಲ್ಪ ಆರೆಂಜ್ ಇದು ಸಿಪ್ಪೆ ಸಹ ಇದು ಮಾಡಿ ಹಾಕ್ಬೋದು, ಜಸ್ಟ್ ಕೂಡ ಹಾಕ್ಬೋದು, ಚೆನ್ನಾಗಿ ಬರುತ್ತಂತೆ ಫ್ಲೇವರು. ಸೊ ನಾನಿಲ್ಲಿ ಡ್ರೈ ಫ್ರೂಟ್ಸ್ ಆ್ಯಂಡ್ ನಟ್ಸ್ ಮನೇಲಿ ಏನಿದೆ ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ನಮ್ಮ ಮನೇಲಿ ಇವತ್ತಿದ್ದದ್ದು ಇಷ್ಟೇ, ಟುಟಿ ಫ್ರೂಟಿ ಹಾಗೆ ಬಾದಾಮ, ಗೋಡಂಬಿ ಎರಡು ಟೈಪ್ ಆಫ್ ದ್ರಾಕ್ಷಿ ಇತ್ತು, ಅದನ್ನೇ ನಾನು ಯೂಸ್ ಮಾಡಿದ್ದೇನೆ ಇಲ್ಲಿ. ಸೊ ಇದನ್ನು ಒಂದು 3 to 4 hours ನೆನೆಸ್ಬೇಕು ಮಿನಿಮಮ್. ಓವರ್ ನೈಟ್ ಆದರೆ ತುಂಬಾ ಒಳ್ಳೆಯದು. ನಾನಿಲ್ಲೊಂದು ಫ್ಯಾನನ್ನು ತೊಗೊಂಡಿದ್ದೇನೆ. ಇದಕ್ಕೆ ನಾನು ಶುಗರ್ ಕ್ಯಾರಮಲ್ ಸಿರಪ್ ಮಾಡ್ತಾಯಿದ್ದೀನಿ, ಸಾಸನ್ನು ಮಾಡ್ತಾಯಿದ್ದೀನಿ. ಹಾಗಾಗಿ ಒಂದು 3/4 ಕಪ್ ಆಗುವಷ್ಟು ನಾನಿಲ್ಲಿ ಶುಗರನ್ನು ತೊಗೊಂಡಿದ್ದೀನಿ. ಒಂದು 2 ಸ್ಪೂನ್ ಆಗುವಷ್ಟು ಅದಕ್ಕೆ ನೀರನ್ನು ಹಾಕ್ಕೊಳ್ತಾ ಇದ್ದೇನೆ. ಹಾಕಿ ನಾವು ನೀಟಾಗಿ ಮಗ್ಚುತ್ತಾ ಇರಬೇಕು. ಇದರದ್ದು ಕಲರ್ ಚೇಂಜ್ ಆಗ್ತಾ ಬರುತ್ತೆ, ಕ್ಯಾರಮಲೈಸ್ ಆಗುತ್ತೆ. ನೀವು ನೋಡ್ತಾ ಇರ್ಬೋದು ಕಲರ್ ಚೇಂಜ್ ಆಗ್ತಾ ಇದೆ. ಸೊ ಈ ಕೇಕಲ್ಲಿ ಒಂದು ಫ್ಲೇವರ್ ಬರುತ್ತೆ ನೋಡಿ, ಅದು ಶುಗರ್ ಕ್ಯಾರಮಲ್ ಸಿರಪ್ ಹಾಕೋದ್ರಿಂದನೇ ಆ ಫ್ಲೇವರ್ ಬರೋದು. ಪ್ಲಮ್ ಕೇಕಲ್ಲಿ ಮಾತ್ರ ಒಂಥರ ಫ್ಲೇವರ್ ಸಿಗುತ್ತಲ್ವ, ಅದೇ ಇವಾಗ ಆಗಿದೆ. ಸಿರಪ್ಪು ಕ್ಯಾರಮಲ್ ಸಿರಪ್ ಆಗಿದೆ. ಇದಕ್ಕೆ ನಾನು ವಾಟರನ್ನು ಹಾಕ್ಕೊಂಡೆ, ನೀರನ್ನು ಹಾಕಿ ನಾನು ಇದನ್ನು ರೆಡಿ ಮಾಡ್ಕೊಳ್ತಾ ಇದ್ದೇನೆ. ನೀರು ಹಾಕಿ ನೀಟಾಗಿ ಮಗ್ಚಿಕೊಳ್ಬೇಕು. ನೀರು ಕಂಪಲ್ಸರಿ ಹಾಕ್ಕೊಳ್ಳೇಬೇಕು, ಯಾಕಂದರೆ ನಮಗೆ ಸಿರಪ್ ನಾವು ತುಂಬ ಹೊತ್ತು ಇಡೋದ್ರಿಂದ ಅದು ಗಟ್ಟಿ ಆಗಬಾರ್ದಲ್ವ. ಹಾಗಾಗಿ ನಾನು ನೀರನ್ನು ಹಾಕ್ಕೊಳ್ತಾ ಇರೋದು. ನಾನಂತಲ್ಲ, ಎಲ್ಲರೂ ಮಾಡುವವರು ಕೂಡ ನೀರು ಹಾಕ್ತಾರೆ. ಸೊ ನೀರೆಲ್ಲ ಹಾಕಿ ಆದಮೇಲೆ ನೋಡಿ ಈ ರೀತಿಯಾಗಿ ಸಿರಪ್ ಸಿಕ್ಕಿದೆ. ಇದನ್ನು ನಾನೊಂದು ಬೌಲಿಗೆ ಹಾಕಿ ಇಟ್ಕೊಂಡಿದ್ದೀನಿ. ಇದು ಎಷ್ಟು ಹೊತ್ತಿದ್ರೂ ಏನೂ ಆಗಲ್ಲ. ಸೊ ನಾನೊಂದು ಕಪ್ಪನ್ನು ತೊಗೊಂಡಿದ್ದೀನಿ. ಅದಕ್ಕೆ 1/4 ಕಪ್ ಆಗುವಷ್ಟು ಮಿಲ್ಕ್, ಅದಕ್ಕೆ 1/4 ಕಪ್ ಆಗುವಷ್ಟು ಬಟರ್, ಮೆಲ್ಟೆಡ್ ಬಟರ್ ಇಲ್ಲಾಂದರೆ ತುಪ್ಪವನ್ನು ಹಾಕ್ಕೊಳ್ಬೋದು. ಹಾಗೆ ವೆನಿಲಾ ಎಸೆನ್ಸನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇವು ಮೂರನ್ನು ಮಿಕ್ಸ್ ಮಾಡಿ ಆದ ನಂತರ ನಾನಿಲ್ಲಿ ಫ್ಲೋರ್ ಅಥವಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೇನೆ. ಸ್ಟ್ರೈನರ್ ಯೂಸ್ ಮಾಡ್ತಾ ಇದ್ದೀನಿ, ಇಲ್ಲಾಂದರೆ ಗಂಟಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಸೊ 1 ಕಪ್ ಆಗುವಷ್ಟು ನಾನಿಲ್ಲಿ ಮೈದಾ ಹಿಟ್ಟನ್ನು ತಗೊಂಡಿದ್ದೇನೆ. ಹಾಗೆ 2 ಸ್ಪೂನ್ ಆಗುವಷ್ಟು ಮಿಲ್ಕ್ ಪೌಡರನ್ನು ತಗೊಂಡಿದ್ದೇನೆ. ಹಾಗೆ 1 ಟೀ ಸ್ಪೂನ್ ಆಗುವಷ್ಟು ಬೇಕಿಂಗ್ ಪೌಡರ್, ಹಾಗೆ 1/4 ಸ್ಪೂನ್ ಆಗುವಷ್ಟು ಬೇಕಿಂಗ್ ಸೋಡಾವನ್ನು ಇಲ್ಲಿ ತಗೊಂಡಿದ್ದೀನಿ. ಅದೇ ರೀತಿ ಡ್ರೈ ಜಿಂಜರ್ ಪೌಡರ್, ಹಾಗೆ ನಟ್ಮಗ್ ಪೌಡರ್, ಜಾಕಾಯಿ ಹೇಳ್ತೀವಲ್ಲ, ನಟ್ಮಗ್ ಮತ್ತು ಲವಂಗದ ಪೌಡರನ್ನು ಮಾಡಿ ಇಟ್ಕೊಂಡಿದ್ದೀನಿ. ಅವು ಮೂರನ್ನು ಸೇರಿಸಿ ನಾನಿಲ್ಲಿ ತಗೊಂಡಿದ್ದೀನಿ. ಫ್ಲೇವರಿಗೋಸ್ಕರ ತುಂಬಾ ಚೆನ್ನಾಗಿ ಬರುತ್ತೆ ಪ್ಲಮ್ ಕೇಕಲ್ಲಿ. ಸೊ ಇದನ್ನು ನಾನಿವಾಗ ಜರಡಿ ಹಿಡ್ಕೊಂಡು ಹಿಟ್ಟನ್ನು ನೀಟಾಗಿ ಜರಡಿ ಮಾಡ್ಕೊಳ್ತಾ ಇದ್ದೇನೆ. ಹಾಗೆ ಇದಾದ ನಂತರ ನಾನು ಇದನ್ನು ಮಿಕ್ಸ್ ಮಾಡ್ಕೊಳ್ತೀನಿ. ಮಿಕ್ಸ್ ಮಾಡಿಕೊಂಡು ಹಿಟ್ಟು ನಮಗೆ ಸ್ವಲ್ಪ ಬ್ಯಾಟರ್ ತಿಕ್ಕಾಗಿಯೇ ಇರಬೇಕು. ಹಾಗೆ ನಾನಿಲ್ಲಿ ಮೊದಲೇ ಕ್ಯಾರಮಲ್ ಸಿರಪ್ಪನ್ನು ಏನು ಮಾಡ್ಕೊಂಡಿದ್ದೀನಿ ಅದನ್ನು ನಾನಿಲ್ಲಿ ಹಾಕ್ಕೊಂಡು ನೀಟಾಗಿ ಇದನ್ನು ಒಂದು ಸಲ ಮಿಕ್ಸ್ ಮಾಡ್ಕೊಳ್ತೇನೆ. ಆ್ಯಂಡ್ ಇದೇ ರೀತಿ ನಾನು ಆಲ್ರೆಡಿ 3 to 4 hours ಸೋಕ್ ಮಾಡಿ ಇಟ್ಟಿದ್ದೆ ಅಲ್ವಾ, ಡ್ರೈ ಫ್ರೂಟ್ಸ್ ಆ್ಯಂಡ್ ನಟ್ಸ್ ಆರೆಂಜ್ ಜ್ಯೂಸ್ ಜೊತೆ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮಿಕ್ಸ್ ಮಾಡ್ಕೊಂಡಾದ ನಂತರ ಮನೆಯಲ್ಲೇ ಇರುವಂತಹ ಒಂದು ಪಾತ್ರೆಯನ್ನು ತಗೊಂಡಿದ್ದೀನಿ, ಸ್ಟೀಲ್ ಪಾತ್ರೆಯನ್ನು. ಆ ಸ್ಟೀಲ್ ಪಾತ್ರೆಗೆ ನಾನು ಆಯಿಲನ್ನು ಹಾಕ್ಕೊಂಡು ಸ್ವಲ್ಪ ಬಟರ್ ಪೇಪರನ್ನು ಹಾಕಿ ಗ್ರೀಸ್ ಮಾಡಿ ಇಟ್ಕೊಂಡಿದ್ದೇನೆ. ಅದಕ್ಕೇ ಈ ಬ್ಯಾಟರನ್ನು ಹಾಕ್ಕೊಳ್ತಾ ಇದ್ದೇನೆ. ಈ ಬ್ಯಾಟರನ್ನು ಹಾಕಿ ಆದಮೇಲೆ ನಾನು ಅಲಂಕಾರಕ್ಕಂತ ಸ್ವಲ್ಪ ನಾನು ಮನೆಯಲ್ಲಿ ಏನು ಡ್ರೈ ಫ್ರೂಟ್ಸ್ ಆ್ಯಂಡ್ ನಟ್ಸ್ ಇದೆ ನೋಡಿ ಅದನ್ನು ಹಾಕ್ಕೊಳ್ತಾ ಇದ್ದೇನೆ. ಸೊ ಬ್ಯಾಟರ್ ತಿಕ್ಕಾಗಿರಬೇಕು ಅಂತ ಹೇಳಿದ್ದು ಇದೇ ರೀಸನ್ನಿಗೆ. ಇಲ್ಲ ಅಂತಂದರೆ ತಿಕ್ಕಾಗಿಲ್ಲ ಅಂದರೆ ನಾವು ಬೇಯಿಸುವಾಗ ಈ ನಟ್ಸ್ ಎಲ್ಲ ನಾವು ಏನು ಅಲಂಕಾರಕ್ಕೆ ಹಾಕಿದ್ವಿ ಇದೆಲ್ಲ ಒಳಗಡೆ ಹೋಗಿಬಿಡತ್ತೆ.
ಅದಕ್ಕೋಸ್ಕರ ಇದು ಮೇಲ್ಗಡೆ ಹೀಗೆ ಇರಬೇಕಂತಂದರೆ ನಾವು ಬ್ಯಾಟರ್ ತಿಕ್ಕಾಗಿ ಮಾಡಿಕೊಳ್ಬೇಕು. ಸೊ ನಾನು ಆಲ್ರೆಡಿ ಪ್ರೀ ಹೀಟಿಗೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ಉಪ್ಪು ಹಾಕಿ ಒಂದು ಮೇಲ್ಗಡೆ ಒಂದು ತಟ್ಟೆ ಇಟ್ಟಿದ್ದೀನಿ. ಅದಕ್ಕೇ ಇವಾಗ ನಾನು ಕೇಕ್ ಬ್ಯಾಟರನ್ನು ಇಟ್ಟು ನಾನೊಂದು 35-40 ನಿಮಿಷ ಬೇಕ್ ಮಾಡ್ಕೊಳ್ತೇನೆ. ಸೊ 35-40 ನಿಮಿಷ ಬೇಕ್ ಮಾಡಿದ ನಂತರ ನೋಡಿ ನಮ್ಮದು ಎಮಿ ಕ್ರಿಸ್ಮಸ್ ಸ್ಪೆಷಲ್ ಪ್ಲಮ್ ಕೇಕ್ ರೆಡಿ ಆಗಿದೆ. ತುಂಬಾ ಚೆನ್ನಾಗಿ ಬಂದಿದೆ, ನೀವು ನೋಡ್ತಾ ಇರ್ಬೋದು. ನನಗೆ ಮೊದಲನೇ ಸಾರಿ ಮಾಡುವಾಗ ಭಯ ಆಯಿತು, ಯಾಕಂದ್ರೆ ನಾನು ಸ್ಟವಲ್ಲಿ ಮಾಡ್ತಾ ಇದ್ದದಲ್ಲ ಹೆಂಗೆ ಬರುತ್ತೋ ಅಂತ. ಬಟ್ ರಿಯಾಲಿ ತುಂಬಾ ಚೆನ್ನಾಗಿ ಬಂದಿದೆ ಆಯಿತಾ. ಖಂಡಿತ ನೀವು ನಿಮ್ಮ ಮನೇಲಿ ಇದನ್ನು ಒಮ್ಮೆ ಆದರೂ ಮಾಡಿ ತಿಂದು ನನಗೆ ಕಮೆಂಟ್ ಮೂಲಕ ಹೇಳಲೇಬೇಕು ಹೇಗೆ ಬಂದಿದೆ ಅಂತ. ಸ್ಟವಲ್ಲಿ ಕೂಡ ಸಖತ್ತಾಗಿ ಬಂದಿದೆ, ತುಂಬಾ ಚೆನ್ನಾಗಿ ಬಂದಿದೆ ನೋಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಪ್ಲಮ್ ಕೇಕ್ ಬಂತು ಅಂತ. ಇನ್ನೊಂದು ರೆಸಿಪಿ ನಿಮಗೆ ಇಷ್ಟ ಆದರೆ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಇದರಿಂದಾಗಿ ನನ್ನ ಎಲ್ಲ ನ್ಯೂ ವಿಡಿಯೋಗಳ ನೋಟಿಫಿಕೇಶನ್ ಬರ್ತದೆ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ನನ್ನ ವಿಡಿಯೋನ ಶೇರ್ ಮಾಡೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ. ಇಲ್ಲಿ ತನಕ ನನಗೆ ತುಂಬಾ ಸಪೋರ್ಟ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಈ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ. ಕೀಪ್ ಸಪೋರ್ಟಿಂಗ್ ಮೈ ಚಾನಲ್ ಆ್ಯಂಡ್ ಕೀಪ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು.